RCC ಅವ್ರದ್ದು CEO ಇದ್ದಾರೆ ಹನುಮಂತ್ ಸರ್, ಅವರಂತೂ ನನಗೆ ತುಂಬಾನೇ ಓಪನ್ಲಿ ನನಗೆ ಹೆಲ್ಪ್ ಮಾಡಿದ್ರು. ಸೊ ಈ ಮನೆಯ ಕ್ಲೈಂಟ್ ಇದ್ದಾರೆ ನಮ್ಮ ಜೊತೆಗೆ, ಕವಿತಾ ಮ್ಯಾಮ್ ಅಂತ. ನಮ್ಮ ಮನೆಯಲ್ಲಿ ನಾವು 7 o'clock ನಾವು ಲೈಟ್ ಹಾಕೋದು. ಈಗಂದರೆ ಅವರು ವಿಡಿಯೋ ತೆಕ್ಕೋತಾ ಇದ್ದಾರಂತ ನಾನು ಲೈಟ್ ಹಾಕಿದ್ದೀನಿ. ಈಗಂತೂ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇರ್ತಾರಂತ ನಾನು ಈ ಸ್ಪೇಸನ್ನು ಆ ಟೈಪ್ ಯುಟಿಲೈಸ್ ಮಾಡಿಬಿಟ್ಟಿದ್ದೀನಿ. ಇವಂತೂ ನನಗೆ ಬಾಲ್ಕನಿ ಎಲ್ಲ ಬೇಕು ಅಂತ ಪ್ರೊವೈಡ್ ಮಾಡಿದ್ದೀನಿ. ಮೇಲೆ ಕೂಡ ನಾನು ಹ್ಯಾಂಗಿಂಗ್ ಹುಕ್ಸ್ ಹಾಕಿದ್ದೀನಿ ನೋಡಿ. ಮೂರು ವರ್ಷದ ಕೆಳಗಡೆ ಮನೆ ಕಟ್ಸ್ಬೇಕು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡಿದ್ಮೇಲೆ ನಾವು ತುಂಬ ಚೆಕ್ ಮಾಡ್ತಾಯಿದ್ವಿ. ಸೊ ಇಲ್ಲಿ ನಮಗೆ ಗ್ರೌಂಡ್ ಫ್ಲೋರ್ನಲ್ಲಿ 1 RK ಇದೆ. ಸೊ ಇದು ಲಿವಿಂಗ್ ಏರಿಯಾದಲ್ಲಿ ನೋಡಿದ್ರೆ ನೀವು ತುಂಬ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು TV ಕ್ಯಾಬಿನೆಟ್ನ. ಆ್ಯಂಡ್ ದೆನ್ ಈ ಕಡೆ ಬಂದರೆ ಓಪನ್ ಕಿಚನ್ ಕೊಟ್ಟಿದ್ದೀವಿ. ಆ್ಯಂಡ್ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಕೂಡ ಇದೆ. ಇಲ್ಲಿ ಚಿಕ್ಕದಾದಂಥ ಒಂದು ಯುಟಿಲಿಟಿ ಏರಿಯಾ ಕೂಡ ಇದೆ. ಸೊ ಇಲ್ಲಿ ನೋಡ್ಬೋದು ವಾಲ್ ಕ್ಲೈಡಿಂಗ್ ಕೊಟ್ಟಿದ್ದಾರೆ. ಸೊ ಗ್ಲಾಸಿ ಸೋಮಾನ್ಯ ಟೈಲ್ಸ್ ಜೊತೆಗೆ ಕಾಂಬಿನೇಷನ್ಗೆ ಗ್ರಾನೈಟ್ ಅದನ್ನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಬೋದು ವಿ ಲುಕ್ ಕಟ್ಟಿಂಗ್ಸ್ ಕೊಟ್ಟಿದ್ದಾರೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಂತ ಹೇಳ್ಬೋದು. ಎಂಟ್ರೆನ್ಸ್ ಅಲ್ಲಿದೆ. ಸೊ ಮೇಲೆ ಬಂದರೆ ಓನರ್ ಹೌಸ್ನ ನೋಡ್ಬೋದು. ಸೊ ನೋಡಿ ಇಲ್ಲಿ ಟೀಕುಡಿಂದ ಡೋರ್ಸ್ನ ಫಿನಿಶ್ ಮಾಡಿರೋದು. ಆ್ಯಂಡ್ ದೆನ್ ಬ್ರಾಸ್ ಆ್ಯಂಟಿಕ್ ಹ್ಯಾಂಡಲ್ಸ್ ಅಂತ ಹೇಳ್ಬೋದು. ತುಂಬ ಸಕ್ಕದಾಗಿದೆ ಅಂತಲೇ ನೋಡ್ತಾ ಇದ್ದೀರಲ್ಲ, ಎಷ್ಟು ಸಕ್ಕದಾಗಿದೆ ಅಲ್ಲ. ಸೊ ಬನ್ನಿ ಒಳಗಡೆ ಹೆಂಗಿದೆ ಅಂತ ನೋಡೋಣ. ಸೊ ಈ ಮನೆಯ ಓನರ್ ಇದ್ದಾರೆ ನಮ್ಮ ಜೊತೆಗೆ, ಕವಿತಾ ಮ್ಯಾಮ್. ಸೊ ಅವ್ರ ಜೊತೆಗೆ ಒಂದು ಸ್ಮಾಲ್ ಹೋಮ್ ಟೂರ್ನ ನೋಡೋಣ ಬನ್ನಿ. ಹಾಯ್ ಮ್ಯಾಮ್. ಹಾಯ್ ಭಾರ್ಗವಿ ಮ್ಯಾಮ್, ಒಂದು ಹೋಮ್ ಟೂರ್ ಇವತ್ತು ನಿಮ್ಮ ಕಡೆಯಿಂದ ತೋರಿಸ್ತೀರಾ? ಓಕೆ, ಶ್ಯೂರ್. ನನ್ನ ಹೆಸರು ಕವಿತಾ ಶಿವಮೂರ್ತಿ. ಕೊಡಿಗೆಹಳ್ಳಿ ವಿದ್ಯಾರಣ್ಯಪುರ ಅಲ್ಲಿ ನಾವು ಇದಾಗಿದ್ದೀವಿ. ಇದು ನಾವು ಕನ್ನಡ ಕುವರ ಚಾನಲಿಂದ RCCನ ಅಪ್ರೋಚ್ ಮಾಡ್ಕೊಂಡ್ವಿ. ಆಮೇಲೆ ಪ್ಲ್ಯಾನಿಂಗು ಅದು ಇದು ಎಲ್ಲ ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ಅವ್ರಿಗೆ ನಾನು ತಲೆ ತಿಂದ್ಕೊಂಡು ಚೆನ್ನಾಗಿ ಪ್ಲ್ಯಾನಿಂಗ್ ಎಲ್ಲ ನಾನು ಅಪ್ರೂವ್ ಮಾಡ್ಕೊಂಡಿದ್ದೀನಿ. ನಂದು ಮೇನ್ ಥೀಮ್ ಬಂದುಬಿಟ್ಟು ವೆಂಟಿಲೇಷನ್ ಮತ್ತು ಲೈಟ್. ಇದನ್ನೇ ಹಿಡ್ಕೊಂಡು ಫ್ರಮ್ ಟಾಪ್ ಟು ಬಾಟಮ್ ನಾನು ಎಕ್ಸ್ಪ್ಲೋರ್ ಮಾಡ್ಕೊತಾ ಹೋದೆ. ಫುಲ್ ಪ್ಲಾನ್ ಮಾಡ್ಕೊತಾ ಹೋದೆ ನಾನು. ನಮ್ಮ ಮನೆಯಲ್ಲಿ ನಾವು 7 o'clock ನಾವು ಲೈಟ್ ಹಾಕೋದು. ಈಗಂದರೆ ಅವರು ವಿಡಿಯೋ ತೆಕ್ಕೋತಾ ಇದ್ದಾರಂತ ನಾನು ಲೈಟ್ ಹಾಕಿದ್ದೀನಿ. ಇಲ್ಲಾಂದರೆ ನಮ್ಮದು ಲೈಟ್ದು ನೆಸಿಟಿನೇ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ಲು ಕೂಡ ಏನೂ ಇಲ್ಲ. ಫುಲ್ ವೆಂಟಿಲೇಷನ್ ಬರುತ್ತೆ. ಹೆಂಗೆ ಅಂತ ನಾನು ತೋರಿಸ್ತೀನಿ ಬನ್ನಿ. ಭಾರ್ಗವಿ, ನಂದೊಂದು ಡ್ರೀಮ್ ಇತ್ತು. ನನಗೆ ಹ್ಯೂಜ್ ಹಾಲ್ ಬೇಕಾಗಿತ್ತು. ಅದರಲ್ಲಿ ನನಗೆ ಕಂಜೆಸ್ಟೆಡ್ ಆಗಿ ಹಿಂಗೆ ಎಲ್ಲ ಇದು ಮಾಡೋದು ಬೇಕಾಗಿರಲಿಲ್ಲ. ಫುಲ್ ಸ್ಪೇಷಿಯಸ್ ಆಗಿ ಬೇಕಾಗಿತ್ತು. ನನ್ನ ಮಕ್ಕಳು ಕೂಡ ದೊಡ್ಡವರಾದರು. ಈಗ ನಾನು ದೊಡ್ಡ ಸ್ಕ್ರೀನ್ ತೊಗೊಂಡಿದ್ದೀನಿ TV. ಈಗ ಲೈಫಲ್ಲಿ ನಾವು ಮತ್ತು ನನ್ನ ಹಸ್ಬೆಂಡು ಬರೀ ಎಂಜಾಯ್ ಮಾಡೋದಷ್ಟೇ. ಫುಲ್ ಹೋಮ್ ಥಿಯೇಟರ್ ಥರ ಇದನ್ನು ಮಾಡಿಟ್ಟಿದ್ದೀವಿ ಇವಾಗ. ಈಗ ನಾವು ಇದು ನಂದು ಹಾಲ್ ನೋಡಿ, ಇದು ಪೂರ್ತಿ ಎಲ್ಲ ಎಷ್ಟು ದೊಡ್ಡ ಸ್ಪೇಷಿಯಸ್ ಆಗಿದೆ ಎಲ್ಲ. ಆಮೇಲೆ ಇವಾಗ ನಾವು ಕಿಚನಿಗೆ ಹೋಗೋಣ ಬನ್ನಿ ಭಾರ್ಗವಿ. ಕಿಚನ್ಗೂ ಮುಂಚೆ ಇಲ್ಲಿ ಎಂಟರ್ ಆಗ್ತೀವಲ್ಲ, ಇಲ್ಲಿ ಫಸ್ಟ್ ನಂದು ಪೂಜಾ ರೂಮ್ ಬರುತ್ತೆ. ಪೂಜಾ ರೂಮ್ ಹೆಂಗಿದೆ ಅಂತ ತೋರಿಸ್ತೀನಿ ಬನ್ನಿ. ಭಾರ್ಗವಿ ನೋಡ್ಬಾ ಇಲ್ಲಿ ನಂದು ಪೂಜಾ ರೂಮ್ ಹೆಂಗಿದೆ ಅಂತ ಹೇಳಿ. ನೋಡಿ, ಫುಲ್ ನಾನು ಸ್ವಲ್ಪ ಸ್ಪೇಷಿಯಸ್ ಆಗಿ ತಗೊಂಡಿದ್ದೀನಿ. ಮೇಲೆ ಸ್ಕೈಲೈಟು ಕೂಡ ಪ್ರೊವೈಡ್ ಮಾಡ್ಕೊಂಡಿದ್ದೀನಿ, ಸನ್ಲೈಟ್ ಬೀಳಲಿ ಅಂತ ಹೇಳಿ. ಫುಲ್ ನಂದು
ಈ ತರ ಇದೆ ನೋಡಿ. ಹ್ಯಾಂಡಲ್ ಎಲ್ಲ ನಾನು ಸ್ವಲ್ಪ ಚೂಸಿಯಾಗಿ ಸೆಲೆಕ್ಟ್ ಮಾಡ್ಕೊಂಡೆ. ತುಂಬಾ ನನ್ನ ಹಸ್ಬೆಂಡ್ ಬೈತಾ ಇದ್ರು ಯಾವ್ದಾದ್ರು ಹಾಕಬಾರ್ದ ಅಂತ ಹೇಳಿ. ನಿಮ್ಗೆ ಗೊತ್ತಲ್ಲ ಲೇಡೀಸ್ ಎಲ್ಲ ಸ್ವಲ್ಪ ಸೆಲೆಕ್ಷನ್ ತುಂಬಾ ಇದು ಮಾಡ್ತಾರಂತ. ನನ್ಗೆ ಇಷ್ಟವಾಗಿದ್ದು ಏನೇನಿದೆ ಅದನ್ನೆಲ್ಲ ಮಾಡ್ಕೊಂಡೆ. ಇಲ್ಲಿ ಓಂ ಹಾಕಿದೀನಿ, ಇಲ್ಲಿ ಸ್ವಸ್ತಿಕ್ ಹಾಕಿದೀನಿ. ಅಂದ್ರೆ ದೇವ್ರಿಗೊಂದು ಚೆನ್ನಾಗಿರುತ್ತೆ, ವೈಬ್ ಎಲ್ಲ ಸಿಗುತ್ತೆ ಮನೆಗೆ ಅಂತ ಹೇಳಿ ಹಾಕಿದೀನಿ ನಾನು. ಹಿಂಗೆ ಈ ಕಡೆ ಬಂದ್ರೆ ನಾನು ಡೈನಿಂಗ್ ಪೋರ್ಷನ್ ಇಟ್ಟಿದ್ದೀನಿ. ಡೈನಿಂಗ್ ಕೂಡ ನಾನು ತುಂಬಾ 6 ಸೀಟರ್ ತಗೊಂಡಿಲ್ಲ, ಯಾಕಂದ್ರೆ ನನಗೆ ಸ್ಪೇಸ್ ಬೇಕು. ಕಂಜೆಸ್ಟೆಡ್ ಅಂದ್ರೆ ನನ್ಗೆ ಇಷ್ಟ ಇಲ್ಲ. ಅದಕ್ಕೆ ನಾನು ಒಂದು 4 ಸೀಟರ್ ಡೈನಿಂಗ್ ಹಾಕಿಟ್ಟಿದ್ದೀನಿ. ಈ ಸೈಡ್ ಪ್ಯಾನಿಟ್ರಿ ಬರುತ್ತೆ, ಈ ಕಡೆ ಫ್ರಿಡ್ಜ್ ಬರುತ್ತೆ. ಆಮೇಲೆ ಈ ಕಡೆ ನಾನು 2 ಪ್ಲಾಟ್ಫಾರ್ಮ್ ಬರೋ ಥರ ಈ ಥರ ನಾನು ಕಿಚನ್ ಮಾಡಿಸ್ಕೊಂಡಿದ್ದೀನಿ. ನನಗೆ ಹಿಂಗೆ ಬೇಕಿತ್ತು, ಸ್ಪೇಸ್ ಬೇಕಾಗಿತ್ತು. ನಂದು ಮೇನ್ ಏನಂದರೆ ಲೈಟ್ ವೆಂಟಿಲೇಷನ್ ಆ್ಯಂಡ್ ಸ್ಪೇಸ್ ಎಲ್ಲೂ ನನಗೆ ಕಂಜೆಸ್ಟೆಡ್ ಆಗಬಾರ್ದಾಗಿತ್ತು. ಈ ಕಡೆ ಇದು ಕುಕಿಂಗ್ ಏರಿಯಾ, ಇಲ್ಲಿ ಸಪೋರ್ಟಿವ್ ಆಗಿ ತಗೊಂಡಿದ್ದೀನಿ ನಾನು. ಹಿಂಗೆ ಮುಂದೆ ಬಂದಂಗೆಲ್ಲ ಈ ಕಡೆ ನಾನು ವಾಶ್ ಬೇಸಿನ್ ನಾನು ಈ ಕಡೆ ಹಾಕೊಂಡಿದ್ದೀನಿ, ಯಾಕಂದರೆ ನನಗೆ ಇಲ್ಲಿ ಕುಕಿಂಗ್ ಏರಿಯಾದಲ್ಲಿ ಎಲ್ಲ ಬೇಡ ಆಗಿತ್ತು. ಇಲ್ಲಿ ನಾನು ವಾಶ್ ಬೇಸಿನ್ ಸಿಂಕ್ ಹಾಕೊಂಡಿದ್ದೀನಿ. ಇಲ್ಲಿ ಸ್ಮಾಲ್ ಯುಟಿಲಿಟಿ ಇದೆ. ಆಮೇಲೆ ಈ ಇದರಲ್ಲಿ ನಮಗೆ ಬೇಕು ಅಂತ ಹೇಳಿ ಒಂದು ನಾನು ಪೌಡರ್ ಬಾತ್ರೂಮನ್ನು ಪ್ರೊವೈಡ್ ಮಾಡ್ಕೊಂಡಿದ್ದೀನಿ ಈ ಸೈಡು. ನನಗೆ ಹ್ಯೂಜ್ ಹಾಲ್ ಜೊತೆ ಒಂದು ಬಾಲ್ಕನಿ ಬೇಕಾಗಿತ್ತು. ನಾನು RCC ಅವ್ರನ್ನ ಇದು ಮಾಡಿದ ತಕ್ಷಣ ಅವರು ನಾನು ಸ್ವಲ್ಪ ಪ್ಲಾನಿಂಗಲ್ಲಿ ಚೇಂಜ್ ಮಾಡಿ ಇಲ್ಲಿ ಲಿವಿಂಗ್ ಏರಿಯಾ ಕಮ್ ಬಾಲ್ಕನಿ ಮಾಡಿ ಕೊಟ್ಟಿದ್ದಾರೆ. ಇದರಿಂದ ನಾನು ತುಂಬ ಹ್ಯಾಪಿಯಾಗಿ ಇದ್ದೀನಿ. ಇದು ಫಸ್ಟ್ ಫ್ಲೋರಲ್ಲಿ ನಂದು ಇಷ್ಟೇ ಬರುತ್ತೆ. ಈಗ ನಾವು ಸೆಕೆಂಡ್ ಫ್ಲೋರಿಗೆ ಹೋಗೋಣ ಬನ್ನಿ. ರೇಲಿಂಗ್ಸ್ ಬಂದ್ಬಿಟ್ಟು ನಾನು ಜಿಂದಾಲ್ JSW ಸ್ಟೀಲ್ದು ಹಾಕಿದ್ದೀನಿ. ಇದು 304 ಐ ಥಿಂಕ್ ಆ ಸ್ಟೀಲೇ ಇದೆ, ಸ್ಟೇನ್ಲೆಸ್ ಸ್ಟೀಲ್. ಆಮೇಲೆ ಈ ಕಡೆ ನನಗೆ ವೆಂಟಿಲೇಷನ್ ಬೇಕು ಅಂತ ನಾನು ಮುಂಚೆನೆ ಪ್ಲಾನ್ ಮಾಡ್ಕೊಂಡಿದ್ದೆ. ಇದು ಯಾತಕ್ಕಂದ್ರೆ ಇಲ್ಲಿ ಸ್ಟೇರ್ ಕೇಸ್ ಹತ್ತವಾಗ ಇಳಿಯುವಾಗ ಬೋತ್ ಸೈಡ್ಗೆ ನನಗೆ ವೆಂಟಿಲೇಷನ್ ಲೈಟ್ ಬೇಕಾಗಿತ್ತೆ ಅಂತ ಹೇಳಿ ನಾನು ಈಚ್ ಫ್ಲೋರಲ್ಲಿ ಇದೇ ಪ್ಯಾಟರ್ನ್ ಅನ್ನ ಫಾಲೋ ಮಾಡಿದ್ದೆ. ಸ್ಟೇರ್ ಕೇಸಲ್ಲಿ ನಾನು ಫ್ಲೋರಿಂಗ್ ಗ್ರಾನೈಟ್ ಹಾಕಿದ್ದೀನಿ, ಅದನ್ನೇ ನಾನು ಯೂನಿಫಾರ್ಮ್ ಆಗಿ ಫಾಲೋ ಮಾಡ್ಕೊಂತ ಹೋಗಿದ್ದೀನಿ. ಮ್ಯಾಚಿಂಗ್ ವಿತ್ ಬ್ಲ್ಯಾಕ್ ಗ್ರಾನೈಟ್ ಹಾಕಿದ್ದೀನಿ, ಫಿಶ್ ಬ್ಲ್ಯಾಕ್. ಮ್ಯಾಚಿಂಗ್ ನಾನು ಸ್ವಲ್ಪ ಎಲ್ಲದರಲ್ಲೂ ಚೂಸಿ ಡೀಪ್ ಆಗಿ ಹೋಗ್ತಾ ಇದ್ದೆ. ಸ್ವಲ್ಪ ಯೂಟ್ಯೂಬ್ ಸರ್ಚ್ ಮಾಡ್ತಾ ಇದ್ದೆ. ನಂದು ಏನೇನು ಸ್ಟೇಜಸ್ ಬರ್ತಾ ಇತ್ತಲ್ಲ, ಈಗ ಹ್ಯಾಂಡ್ ರೋಲ್ ಬಂತಂದ್ರೆ ಅಲ್ಲಿ ಸರ್ಚ್ ಮಾಡ್ತಾ ಇದ್ದೆ, ಫ್ಲೋರಿಂಗ್ ಬಂತಂದ್ರೆ ಫ್ಲೋರಿಂಗ್ ಸರ್ಚ್ ಮಾಡ್ತಾ ಇದ್ರೆ, ಈ ತರ ಸರ್ಚ್ ಮಾಡ್ಕೊಂಡು ನಾನು ನನಗೆ ಏನ್ ಬೇಕು ನನ್ನ ಬಜೆಟ್ ಅಲ್ಲಿ ಫಿಟ್ ಆಗೋ ತರ ನಾನು ಸೆಲೆಕ್ಟ್ ಮಾಡ್ಕೊಂತ ಬರ್ತಾ ಇದ್ದೆ. ಇದರಲ್ಲಿ ಲೈಟರ್ ಶೇಡ್ ಸ್ವಲ್ಪ ಬ್ಲ್ಯಾಕ್ ಇದೆ ಅಂದ್ಬಿಟ್ಟು ನಾನು ಬ್ಲ್ಯಾಕ್ ಕಾಂಬಿನೇಷನ್ ಮಾಡ್ಕೊಂಡಿದ್ದೀನಿ. ಕಾಸ್ಟ್ ನಾನು ನನ್ನ ಗ್ರಾನೈಟು ಬೇಕಿತ್ತು ನನಗೆ, ಮತ್ತು ನನ್ನ ಬಜೆಟಲ್ಲೂ ಫಿಟ್ ಆಗಬೇಕಾಗಿತ್ತು. ಅದಕ್ಕೆ ನಾನು ಅದೇ ಥರನೇ ಚೂಸ್ ಮಾಡಿಕೊಂಡು ಹೋದೆ. ಇದು ಐ ಥಿಂಕ್ 72 ಇದೆ ಪಿಂಕ್ ಒನ್, ಬ್ಲ್ಯಾಕ್ ಒನ್ ಈಸ್ 92. ಈಗ ನಾವು ಸೆಕೆಂಡ್ ಫ್ಲೋರಲ್ಲಿ ಇದ್ದೀವಿ. ನೀವು ನೋಡ್ತಾ ಇದ್ದೀರಾ, ಇದು ಲಾಬಿ ಪ್ಲೇಸ್ ಬರುತ್ತೆ. ಈಗಂತೂ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಇರ್ತಾರಂತ ನಾನು ಈ ಸ್ಪೇಸನ್ನು ಆ ಟೈಪ್ ಯುಟಿಲೈಸ್ ಮಾಡಿಬಿಟ್ಟಿದ್ದೀನಿ. ಈವನ್ ಮಕ್ಕಳು ಸ್ಟಡೀಸ್ ಮಾಡಲಿ, ಇಲ್ಲ ನನ್ನ ಸನ್ ವರ್ಕ್ ಫ್ರಮ್ ಹೋಮ್ ಏನಾದ್ರು ಇದ್ದರೆ ಅವರಿಗೆ ಇಲ್ಲೆಲ್ಲ ಪ್ರೊವೈಡ್ ಮಾಡಿದ್ದೀನಿ. ಈ ಫ್ಲೋರಲ್ಲಿ ಬಂದುಬಿಟ್ಟು ಈ ಕಡೆ ಒಂದು ಬೆಡ್ರೂಮ್ ಬರುತ್ತೆ, ಅದರ ಅಪೋಸಿಟಲ್ಲಿ ಒಂದು ಬೆಡ್ರೂಮ್ ಬರುತ್ತೆ. ಈಗ ಇದು ಬೆಡ್ರೂಮ್ ಬರುತ್ತೆ. ಈ ಫ್ಲೋರಲ್ಲಿ ಬರೀ 2 ಬೆಡ್ರೂಮ್ಸ್ ಹಾಕಿದ್ದೀನಿ ವಿತ್ ಅಟ್ಯಾಚ್ಡ್ ಬಾತ್ರೂಮ್ಸ್ ಅಂಡ್ ಬಾಲ್ಕನೀಸ್ ಬರುತ್ತೆ. ಇದು ಟೋಟಲಿ ಅಪೋಸಿಟ್ ಅಲ್ಲಿ ಬರುತ್ತೆ, 1 ಬೆಡ್ರೂಮ್. ಇದು ನನಗೆ 2 ಸನ್ಸ್. ನಾನು ಮುಂಚೆನೆ ಫ್ಯೂಚರ್ ಪ್ಲಾನ್ ಮಾಡಿಕೊಂಡು ನನ್ನ ಈ ಕಡೆ ನಮ್ಮ ಬೆಡ್ರೂಮ್ ಬರುತ್ತೆ, ಈ ಸೈಡು ನನ್ನ ಮೊಮ್ಮಕ್ಕಳಿಗೆ ಅಂತೇಳಿ ಮಾಡಿಟ್ಟಿದ್ದೀನಿ ಪ್ಲಾನ್. ನಾನು ಇನ್ನೂ ನನ್ನ ಮಕ್ಕಳಿಗೆ ಮದುವೆ ಆಗಿಲ್ಲ, ಆದ್ರೂ ಕೂಡ ನಾನು ಮಾಡಿಟ್ಟಿದ್ದೀನಿ. ಯಾಕಂದ್ರೆ ಇವಾಗ ಕನ್ಸ್ಟ್ರಕ್ಷನ್ ಕಾಸ್ಟ್ ಹೆವಿ ಆಗ್ತಾ ಇದೆ ಅಲ್ಲ, ಆಮೇಲಂತೂ ಮಾಡಕ್ಕಾಗಲ್ಲ. ಅದಕ್ಕೆ ನಾನು ಮುಂಚೆನೆ ಮಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ. ಬನ್ನಿ ತೋರಿಸ್ತೀನಿ. ಹೌದು, ಐಡಿಯಾ ಕೊಟ್ಟಿದ್ದೆ. ಅವರು ಕೂಡ ಒಂದು ಸ್ವಲ್ಪ ಐಡಿಯಾ ಕೊಟ್ಟರು. ಬಟ್ ನಾನು ನನ್ನ ಸ್ಯಾಟಿಸ್ಫ್ಯಾಕ್ಷನ್ ಆಗೋವರೆಗೂ ನಾನು ಚೇಂಜಸ್ ಮಾಡ್ಕೊಂತ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ನನ್ಗೆ ಇಲ್ಲಿ ಇದು ಬೇಡ ಅದು ಬೇಡ.